ಕೆಲವರನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡೇ ಆಗ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮ ಹಳ್ಳಿಲೇ ಹೇಳ್ಕೋಬೇಕಂತ ಹೇಳಿದ್ರೆ ಇಡೀ ಊರಲ್ಲಿ ಎಲ್ಲೋ ಒಂದಿಬ್ಬರು 3 ಜನ ಇಂಜಿನಿಯರ್ ಸಿಗೋರು, ಡಾಕ್ಟರ್ ಅಂತೂ ಹುಡ್ಕೊಂಡ್ರೆ ಎಲ್ಲೋ ಒಬ್ಬರು ಇಬ್ಬರು ಸಿಗೋರು, ಅಲ್ಲ ಸಿಗ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಅದು ನಮ್ಮ ಚಿಕ್ಕ ಊರು. ದೊಡ್ಡ ಊರಾದರೆ ಡಾಕ್ಟರ್ಸು ಒಂದಿಬ್ಬರು 3 ಜನ ಸಿಗ್ತಾರೆ, ಇಂಜಿನಿಯರ್ಸ್ ಒಂದು 4 ಜನ 5 ಜನ ಸಿಗ್ತಾರೆ. ಅದೇ ಒಬ್ಬರು ಪೊಲೀಸ್ ಆ ಥರ ಆದರೆ ಅವರು ಕೂಡ ಒಬ್ಬರು ಇಬ್ಬರು, ಲಾಯರ್ ಒಬ್ಬರು ಇಬ್ಬರು ಅಷ್ಟೇ ಸಿಗ್ತಿದ್ರು. ಬಟ್ ಇವತ್ತಿಗೆ ಅಪ್ಪ ಅಮ್ಮ ತುಂಬಾ ಮಕ್ಕಳ ಬಗ್ಗೆ ಕನಸಿಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರೂ ಓದಿಸ್ತಿದ್ದಾರೆ. ನಮ್ಮ ಮಕ್ಕಳು ಏನಾದರೂ ಸಾಧನೆ ಮಾಡಬೇಕಂತ ಬಯಸ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಈಗ ನಮ್ಮೂರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಇಂಜಿನಿಯರ್ ಇದ್ದೇ ಇರ್ತಾರೆ. ಅಂದರೆ ಇಂಜಿನಿಯರಿಂಗ್ ಇದ್ದಾರೆ ಅನ್ನೋದಕ್ಕಿಂತ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಒಬ್ಬರು ಮನೆಯಲ್ಲಿ ಅಂದರೆ ಒಂದು ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಇಂಜಿನಿಯರ್ ಮಾಡ್ತಿದ್ದಾರೆ. ಸೊ ಹಾಗೆ ಎಲ್ಲರೂ ಎಜುಕೇಟೆಡ್ಗಳು ಆಗ್ತಿದ್ದಾರೆ. ಆದರೂ ಸಹ ಇತ್ತೀಚೆಗೆ ಕೊಲೆ ಮತ್ತು ಆತ್ಮಹತ್ಯೆ ಕೇಸ್ಗಳು ಜಾಸ್ತಿನೇ ಆಗ್ತಿದೆ. ಅದನ್ನು ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೇ ಕೊಲೆ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ವಿಚಾರಗಳಿಗೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದು ಚಿಕ್ಕ ವಯಸ್ಸಿಗೆ ಈ ರೀತಿ ಆಗ್ತಿದೆ. ನಿಜ ಬೇಜಾರಾಗುತ್ತೆ. ಒಂದು ವಿಚಾರ ಹೇಳ್ತೀನಿ, ಜೀವಕ್ಕೆ ಬೆಲೆನೇ ಇಲ್ವಾ ಎಲ್ಲರ ಹತ್ರ? ಹೀಗೆ ಮಾಡೋರಿಗೆ ಜೀವಕ್ಕೆ ಬೆಲೆನೇ ಇಲ್ವಾ? ಈಗ ಮಾಡ್ಕೊಳ್ಳೋರ್ಗೆ ಜೀವಕ್ಕೆ ಬೆಲೆ ಗೊತ್ತಿಲ್ವಾ? ಏನೂ ಗೊತ್ತಿಲ್ಲ. ಒಂದು ಜೀವದ ಬೆಲೆ ಗೊತ್ತಾಗಬೇಕಂತ ಹೇಳಿದ್ರೆ ನೀವು ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ICU ಮುಂದೆ ಜಸ್ಟ್ 1-2 ದಿನ ನಿಂತ್ಕೊಳ್ಳಿ. ಅದ್ರ ಬಾಗಿಲ ಹತ್ರ 1-2 ದಿನ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ. ತಮ್ಮವ್ರನ್ನ ಉಳಿಸ್ಕೋಬೇಕು ಅಂತ ಎಷ್ಟೆಲ್ಲ ಪರದಾಡ್ತಿರ್ತಾರೆ, ಎಷ್ಟೆಲ್ಲ ಸಾಹಸ ಮಾಡ್ತಿರ್ತಾರೆ, ಎಷ್ಟೆಲ್ಲ ನೋವು ಅನುಭವಿಸ್ತಿರ್ತಾರೆ ಅಂದರೆ ನಿಜವಾಗ್ಲೂ ಅವ್ರನ್ನ ನೋಡ್ತಿರೋರಿಗೇ ತುಂಬ ನೋವಾಗುತ್ತೆ. ಅಷ್ಟು ಅನುಭವಿಸ್ತಿರ್ತಾರೆ. ವಾರಕ್ಕಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬರು ಸಾವನ್ನಪ್ತಿರ್ತಾರೆ. ICU ಮುಂದೆ ನಾನು ಹೇಳ್ತಿದ್ದೀನಿ, ಇಡೀ ಆಸ್ಪತ್ರೆಯಲ್ಲಿ ವಾರ್ಡ್ಗಳಿದ್ದರೂ ಕೂಡ ಸಡನ್ನಾಗಿ ಡೆತ್ ಆಗಿರೋರಿದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ಯಪ್ಪ, ಜೀವಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟೆಲ್ಲ ಖರ್ಚು ಮಾಡಿದ್ರು ಉಳ್ಕೊಳ್ಳೋದಿಲ್ಲ, ಎಷ್ಟೊಂದು ದಿನಗಳು ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಬಡವರೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಕೆಲವೊಮ್ಮೆ ಎಷ್ಟು ದುಡ್ಡಿದ್ರು ಎಷ್ಟು ಖರ್ಚು ಮಾಡಿದ್ರು ಉಳಿಸ್ಕೊಳ್ಳೋಕ್ಕಾಗಿರೋದಿಲ್ಲ. ಎಲ್ಲ ಅವ್ರ ಅದೃಷ್ಟದ ಮೇಲೆ ನಿಂತಿರುತ್ತೆ. ಸೊ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂದರೂ ಕೂಡ ಉಳಿಸ್ಕೊಳ್ಳೋದಕ್ಕಾಗಿರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಜೀವ ಅನ್ನೋದು ದೇವರು ಕೊಟ್ಟಿರುವಂತಹ ಅಮೂಲ್ಯವಾದ ಉಡುಗೊರೆ. ಅದನ್ನು ಅಷ್ಟು ಸುಲಭವಾಗಿ ಕಳೆಯೋದು ಅಥವಾ ಕಳ್ಕೊಳ್ಳೋದು ಮಾಡಬೇಡಿ. ಈ ಜೀವಕ್ಕೆ ಅದರದೇ ಆದ ಬೆಲೆ ಇದೆ. ಮತ್ತೆ ಈ ಜನ್ಮ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಕಷ್ಟ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಸೊ ಕಷ್ಟನೇ ಇಲ್ಲದೆ ಬರೀ ಸುಖನೇ ಕೊಟ್ಬಿಟ್ರೆ ದೇವರು, ಜೀವನಕ್ಕೊಂದು ಅರ್ಥನೇ ಇರೋದಿಲ್ಲ. ಸೊ ಏನೇ ಕಷ್ಟ ಇರಲಿ ಅಥವಾ ಏನೇ ಮನಸ್ತಾಪ ಇರಲಿ, ದಯವಿಟ್ಟು ಯಾರ ಜೀವನ ತೆಗೆಯುವಷ್ಟು ದೊಡ್ಡ ಸಾಹಸ ಮಾಡಬೇಡಿ. ಮತ್ತು ನಿಮ್ಮ ಜೀವನ ಕಳ್ಕೊಳ್ಳುವಷ್ಟು ದೊಡ್ಡ ಧೈರ್ಯ ಮಾಡೋದಕ್ಕೆ ಹೋಗಬೇಡಿ. ದೇವ್ರು ಕೊಟ್ಟಿರುವಂಥ ಈ ಅಮೂಲ್ಯವಾದ ಜೀವವನ್ನು ದೇವರು ತಾನು ಕಸಿದುಕೊಳ್ಳೋವರೆಗೂ, ದೇವರು ತಾನು ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋವರೆಗೂ, ನಮಗೆ ಆಕಸ್ಮಿಕವಾಗಿ ಸಾವು ಬರೋವರೆಗೂ ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ನಗ್ನಗ್ತಾ ಇರೋಣ. ಸೊ ಯಾರೂ ದಯವಿಟ್ಟು ಆ ಮೂರ್ಖತನದ ಕೆಲಸವನ್ನು ಮಾಡ್ಕೋಬೇಡಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ವಿಡಿಯೋಸ್ ಹಾಕ್ಕೊಂಡಿದ್ದಾರೆ, ಆದರೆ ನಾನು ಮಾತ್ರ ಎಲ್ಲೂ ಹಾಕಿಲ್ಲ. ಅದಕ್ಕೆ ಕಾರಣ ಇದೆ. ಇದುವರೆಗೂ ನನ್ನ ವಿಡಿಯೋಸಲ್ಲಿ ಸುಂದರವಾದ ಮನೆ ಮತ್ತು ಯಾವಾಗಲೂ ನಗ್ನಗ್ತಾ ಇರುವಂತಹ ನನ್ನನ್ನು ನೀವು ನೋಡಿದ್ರಿ. ಇವತ್ತು ಒಂದು ನೋವಿನ ಕಥೆಯನ್ನು ನಿಮ್ಮ ಹತ್ರ ಹೇಳ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇವ್ರು ನಮ್ಮಪ್ಪ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಇವತ್ತಿಗೆ ಇವ್ರು ನಮ್ಮನ್ನು ಬಿಟ್ಟು ಹೋಗಿ 3 ವರ್ಷಗಳಾಯಿತು. ಎಲ್ರಿಗೂ ತಿಳಿದಿರೋ ಹಾಗೆ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬಾ ಪ್ರೀತಿ ಇರುತ್ತೆ. ಅಪ್ಪ ನಮಗೆಲ್ಲ ಪ್ರೀತಿ ಕೊಡೋದ್ರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಅವರೇ ತಗೊಂಡಿದ್ರು. ಅಪ್ಪಂಗೆ ಗಂಡ್ಮಕ್ಳಿರಲಿಲ್ಲ, ನಾವೇ ಅವ್ರಿಗೆಲ್ಲ ಆಗಿದ್ವಿ. ನನ್ನ ಬದುಕಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಈ ಒಡವೆ ಫೋಟೋಸ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಮನೆ ಮಾಡುವಾಗ ಈ ಒಡವೆಗಳನ್ನ ಕಳ್ಕೊಂಡೆ. ಅಪ್ಪ ಇದ್ದಾಗ ಅಮ್ಮ ಹೀಗಿದ್ರು,
ಅಪ್ಪ ಹೋದ ಕೆಲವೇ ವರ್ಷಗಳಲ್ಲಿ ಅಮ್ಮಂಗೆ ಕ್ಯಾನ್ಸರ್ ಬಂದು ಹೀಗಾದರು. ನಮ್ಮ ಅಪ್ಪ ಅಮ್ಮಂಗೆ ಗಂಡು ಮಕ್ಳು ಇಲ್ಲದೆ ಇರೋ ಕಾರಣ ನನಗೆ ಸ್ವಲ್ಪ ಎಮೋಷ್ನಲ್, ನಾನು ಅಳು ಬರುತ್ತೆ, ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ. ಪ್ರತಿ ಸಲ ಆಸ್ಪತ್ರೆಗೆ ನಮ್ಮ ಅಪ್ಪ ಅಮ್ಮಂಗಿಬ್ರಿಗೂ ಹುಷಾರಿಲ್ಲದಿದ್ದಾಗ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಸರಿಯಾಗಿ ಮೆಡಿಷನ್ ಮತ್ತು ಟ್ರೀಟ್ಮೆಂಟ್ ತಗೊಳ್ಳದೇ ಇರೋ ಕಾರಣ ಅಪ್ಪನ ಬೇಗ ಕಳ್ಕೋಬೇಕಾಯಿತು. ಕೊನೆಗೂ ಕಾರ್ಡಿಯೋ ಅರೆಸ್ಟ್ ಆಗಿ ಅವರು ಆಸ್ಪತ್ರೆಯಲ್ಲೇ ತೀರ್ಕೊಂಡಿದ್ದು. ಅಪ್ಪನ ಕಳ್ಕೊಂಡು ನೋವು ಇನ್ನೂ ಕಡಿಮೆನೇ ಆಗದೇ ಇರೋ ಟೈಮ್ನಲ್ಲೇ ಅಮ್ಮಂಗೆ ಫೈನಲ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಇತ್ತು. ಜೊತೆಗೆ ಅವ್ರಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್, ಅವ್ರಿಗೂ MVR ಮಾಡಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಎಲ್ಲ ಥರ ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾಯಿತು ಅಮ್ಮಂಗೆ ಕ್ಯಾನ್ಸರ್ ಇದೆ ಅಂತ. ಇಲ್ಲ ಅಂದಿದ್ರೆ ನಮಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫೋಟೋದಲ್ಲಿ ವೀಡಿಯೋದಲ್ಲಿ ಯಾವಾಗಲೂ ನಗ್ತಿರೋ ಹಾಗೆ ಕಾಣಿಸ್ತೀನಿ ನಾನು. ಆದರೆ ಆಸ್ಪತ್ರೆಗೆ ತಮ್ಮವ್ರನ್ನ ಯಾರನ್ನಾದರೂ ಅಡ್ಮಿಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಆ ನೋವುಗಳು ಏನಂತ. ನಮ್ಮಮ್ಮನ ನೋವು ನೋಡಿ ನಿಜವಾಗ್ಲೂ ನನಗೂ ತುಂಬ ಬೇಜಾರಾಗೋದು. ಟೈಮಿಗೆ ಸರಿಯಾಗಿ ಊಟ ಇರ್ತಿರ್ಲಿಲ್ಲ. ಅವ್ರಿಗೆ ಕೊಟ್ಟಿದ್ದು ಊಟದಲ್ಲೇ ಎಷ್ಟೋ ಸಲ ಸ್ವಲ್ಪ ಊಟ ಮಾಡ್ಕೊಂಡು ಸುಮ್ಮನೆ ಆಗಿದ್ದಿದೆ. ಮನೆಯಿಂದ ಕೆಲವೊಮ್ಮೆ ತೊಗೊಂಡು ಹೋಗ್ತಿದ್ದೆ, ಕೆಲವೊಮ್ಮೆ ಕ್ಯಾಂಟೀನಲ್ಲಿ ತಿನ್ಕೊತಿದ್ದೆ. ನಮ್ಮವ್ರ ಜೊತೆಗೆ ಪಾಪ ಅಲ್ಲಿ ಬೇರೆ ಯಾರೋ ನೋವು ಅನುಭವಿಸ್ತಿರೋದನ್ನು ನೋಡೋಕ್ಕಿನ್ನ ಬೇಜಾರಾಗೋದು. ಪ್ರತಿದಿನ ಒಬ್ಬರಲ್ಲ ಒಬ್ಬರು ಸಾವನ್ನಪ್ತಿದ್ರು. ಹಿಂದೆಗಡೆ ನೋಡಿ ಪಾಪ ಎಲ್ಲ ಅಳ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರೋದು. ನಿಜವಾಗ್ಲೂ ಜೀವದ ಬೆಲೆ ಗೊತ್ತಾಗಬೇಕಂತ ಹೇಳಿದ್ರೆ ಆಸ್ಪತ್ರೆಗಳಿಗೆ ಹೋಗಿ ನೋಡಬೇಕಾಗುತ್ತೆ. ಆಸ್ಪತ್ರೆಯ ಅನುಭವಗಳು ಹೇಗಿತ್ತು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡೇ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಸಲ ನನ್ನ ನೋವನ್ನು, ನನ್ನ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋಣ ಅಂತ ಅಂದರೆ ಅಕ್ಕ ಕೂಡ ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ಲು. ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ ಮೇಲೆ ಸದ್ಯಕ್ಕೆ ಅಮ್ಮಂಗೆ ಎಲ್ಲ ನಾರ್ಮಲ್ ಅಂತ ಬಂದಿದೆ. ನಮ್ಮ ಜೊತೆ ಇಷ್ಟು ನಗುವಷ್ಟು ಹುಷಾರಾಗಿದ್ದಾರೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಯಾವಾಗಲೂ ನಗ್ನಗ್ತಾ ಇರಬೇಕು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಮೊದಲ ಶ್ರಾವಣ ಶನಿವಾರ ಆಗಿದ್ದರಿಂದ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆದರೆ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು, ಹಾಗಾಗಿ ಇಷ್ಟನ್ನೇ ಆ್ಯಡ್ ಮಾಡಿದ್ದೀನಿ. ವಿಭಂಜನಾಯ ನಮಃ ಸರ್ವಜ್ಞ ಮೋಕ್ಷಾಯ ನಮಃ ರಕ್ಷೋಯ ದುಂಸಕಾಯ ನಮಃ ಬಲಗೆ ಪ್ರಿಯಾಯ ನಮಃ ಪರಶೋಯ ವಿನಾಶಕಾಯ ನಮಃ ಪರಮಂದಿರಾಗತ್ಯ ನಮಃ ಪರೇಂದ್ರ ಪ್ರಭೇದಕಾಯ ನಮಃ ಸರ್ವಗ್ರಹ ವಿನಾಶಿನೇ ನಮಃ ಭೀಮಸೇನ ಸಹಾಯಕೃತೆ ನಮಃ ಸರ್ವ. ಆಯ್ತು, ಜೋರಾಗೊಡಿ. ಜಾಣೆ. ಮುಂದಿನ ವಿಡಿಯೋ ಗೌಡ್ಗೆರೆಗೆ ಹೋಗಿದ್ದು ಬರಬಹುದು ಅನಿಸುತ್ತೆ. ಕಾದ್ ನೋಡಿ. ಧನ್ಯವಾದಗಳು.